ವೆಲ್ಕಮ್ ಬ್ಯಾಕ್. ಇನ್ನು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಾಸ ದರ್ಶನ್ ಅರೆಸ್ಟ್ ಆಗಿ ಇವತ್ತಿಗೆ 2 ವರ್ಷ ಪೂರ್ಣ ಆಗಿದೆ. ಕಂಬಿ ಹಿಂದೆ ಡೆವಿಲ್ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 2 ವರ್ಷ ಪೂರ್ಣ ಆಗಿದೆ. ದರ್ಶನ್ ರವರು ಕಾರಾಗೃಹಕ್ಕೆ ಹೋಗಿ ಜೂನ್ 8ರಂದು ಸುಮನಹಳ್ಳಿ ರಾಜಕಾಲುವೆ ಬಳಿ ಶವ ಪತ್ತೆಯಾಗಿತ್ತು. ರಾಜಕಾಲುವೆ ಬಳಿ ರೇಣುಕಾಸ್ವಾಮಿಯ ಶವ ಪತ್ತೆಯಾಗಿತ್ತು. ಜೂನ್ 11ರಂದು ಅನ್ನಪೂರ್ಣೇಶ್ವರಿ ಪೊಲೀಸ್ನವರು ದರ್ಶನ್ರನ್ನ ಅರೆಸ್ಟ್ ಮಾಡ್ತಾರೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಸ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 2 ವರ್ಷ ಪೂರ್ಣ ಆಗಿದೆ. ಜೂನ್ 8ನೇ ತಾರೀಕು ರೇಣುಕಾಸ್ವಾಮಿಯ ಶವ ಪತ್ತೆಯಾಗಿತ್ತು. ಮೋರಿಯ ಪಕ್ಕದಲ್ಲಿ, ರಾಜಕಾಲುವೆಯ ಪಕ್ಕದಲ್ಲಿ ಅನಾಥವಾಗಿ ಬಿದ್ದಿತ್ತು ರೇಣುಕಾಸ್ವಾಮಿಯ ಶವ. ಇವತ್ತಿಗೆ 2 ವರ್ಷ ಪೂರ್ಣ ಆಗಿದೆ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ 2 ವರ್ಷ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಇವಾಗ. ಅದಾದ ನಂತರ ಬೇಲ್ಗೂ ಅಪ್ಲೈ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅದನ್ನು ಬೇಲ್ ನಿರಾಕರಿಸಿದ ನಂತರದಲ್ಲಿ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ನಿರಂತರವಾಗಿ ಕಾರಾಗೃಹದಲ್ಲಿ ಇದ್ದಾರೆ. 2 ವರ್ಷ ಪೂರ್ಣ ಆಗಿದೆ. ನಟ ದರ್ಶನ್ ಜೈಲಿಗೆ ಹೋಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜನ್ನು ಮಾಡಿದ್ದ ಅನ್ನುವಂಥ ಕಾರಣಕ್ಕೆ ಆತನನ್ನು ಕಿಡ್ನಾಪ್ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಆತನಿಗೆ ಕಿರುಕುಳ ಕೊಟ್ಟರು. ಅದಾದ ನಂತರ ಆತನ ಮೇಲೆ ಹಲ್ಲೆ ಮಾಡಿದರು. ಅದಾದ ನಂತರ ಆತನ ಕೊಲೆ ಕೂಡ ಮಾಡಲಾಗಿತ್ತು ಅನ್ನೋದು ಈಗಾಗಲೇ ಕೂಡ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇರುವಂಥ ಹಂತದಲ್ಲಿದೆ. ಆದರೆ ದರ್ಶನ್ ಕಾರಾಗೃಹಕ್ಕೆ ಹೋಗಿ ಇವತ್ತಿಗೆ 2 ವರ್ಷ ಆಗಿದೆ. ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದಂಥ ಗ್ಯಾಂಗ್, ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡ್ತಾರೆ. ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಕರೆ ತಂದಿದ್ರು ಕಿಡಿಗೇಡಿಗಳು. ಚಿತ್ರದುರ್ಗದಿಂದ ಆತನನ್ನ ದರ್ಶನ್ ಕರೆದಿದ್ದಾರೆ ಅಂತ ಹೇಳಿ ಕಿಡ್ನಾಪ್ ಮಾಡಿ ಅಟ್ಯಾಕ್ ಮಾಡಿದ್ರು. ಮರದ ಪೀಸು, ಪೊಲೀಸ್ ಲಾಠಿಯಿಂದ ಹಲ್ಲೆ ಮಾಡಿದ್ರು ಗ್ಯಾಂಗ್. ದರ್ಶನ್ ಪವಿತ್ರ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿತ್ತು. ಮುಖ, ಎದೆ ಭಾಗ, ಖಾಸಗಿ ಅಂಗಕ್ಕೆ ಹೊಡೆದು ಗ್ಯಾಂಗ್ ಆತನನ್ನ ಕೊಂದಿದ್ರು. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ದರ್ಶನ್ ಕರೆದಿದ್ದಾರೆ ಬಾರಪ್ಪ ಅಂತ ಹೇಳಿ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಆತನನ್ನು ಕೂಡು ಹಾಕಿ ಮನಸೋ ಇಚ್ಛೆ ಆತನ ಮೇಲೆ ಹಲ್ಲೆಯನ್ನ ಮಾಡಿ ಆತನನ್ನು ಕೊಲೆ ಮಾಡಿದ್ರು. ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಮರದ ಪೀಸ್ಗಳು, ಲಾಠಿ, ದೊಣ್ಣೆಯಿಂದ ಮನಸೋ ಇಚ್ಛೆ ಕೈಗೆ ಏನು ಸಿಗುತ್ತೋ ಅದರಲ್ಲಿ ಆತನ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಅವನು ಎಷ್ಟೇ ಬೇಡ್ಕೊಂಡ್ರು ಬಿಟ್ಟಿಲ್ಲ, ಎಷ್ಟೇ ಕೇಳ್ಕೊಂಡ್ರು ಕೂಡ ಬಿಟ್ಟಿಲ್ಲ. ಆತನನ್ನು ಚೆನ್ನಾಗಿ ಆತನ ಥಳಿಸಿ ದರ್ಶನ್ ಕರ್ಕೊಂಡು ಬರೋದಕ್ಕೆ ಕೇಳಿದ್ದಾರೆ. ಬಾ ಅಂತ ಹೇಳಿ ಚಿತ್ರದುರ್ಗದಿಂದ ಆತನ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಆತನ ಕೂಡು ಹಾಕಿ ಮನಸೋ ಇಚ್ಛೆ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಿ ಅದಾದ ನಂತರ ಸುಮ್ನಹಳ್ಳಿಯ ರಾಜಕಾಲುವೆ ಪಕ್ಕದಲ್ಲೇ, ಮೋರಿ ಪಕ್ಕದಲ್ಲಿ ಬಿಸಾಕಿ ಹೋಗಿದ್ರು. 8ನೇ ತಾರೀಕು, ಜೂನ್ 8ನೇ ತಾರೀಕು ಆತನ ಶವ ಪತ್ತೆಯಾಗುತ್ತೆ. ಅದಾದ ನಂತರ ಪೊಲೀಸ್ನವರು ಏನಿದು ಪ್ರಕರಣ, ಯಾಕಾಗಿದೆ, ಏನು ವಿಚಾರ ಅಂತ ಎಳೆಯಾಗಿ ತನಿಖೆಯನ್ನು ಮಾಡಿದಾಗ ಗೊತ್ತಾಗಿದ್ದು ಇದರ ಹಿಂದಿರುವಂಥ ಕಾರಣದ ಕೈ ನಟ ದರ್ಶನ್ ಅಂತ. ಅದಾದಮೇಲೆ 11ನೇ ತಾರೀಕು, ಜೂನ್ 11ನೇ ತಾರೀಕು ದರ್ಶನನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ 2 ವರ್ಷ ಆಯಿತು ನಟ ದರ್ಶನ್ ಜೈಲಿಗೆ ಹೋಗಿ. ಪವಿತ್ರ ಗೌಡ, ಇದರ ಜೊತೆಗೆ ನಾಗರಾಜ್, ಹಲವು ಜನ ಸೇರಿಕೊಂಡು ಆತನ ಮೇಲೆ ಹಲ್ಲೆ ಮಾಡಿದರು. ರೇಣುಕಾಸ್ವಾಮಿ ಮೃತಪಡ್ತಾ ಇದ್ದಂತೆ ಥಾರ್ ಜೀಪಿನಲ್ಲಿ ಮೃತದೇಹವನ್ನು ಶಿಫ್ಟ್ ಮಾಡಿದರು. ರಾಜಕಾಲುವೆ ಬಳಿ ರೇಣುಕಾಸ್ವಾಮಿಯ ಡೆಡ್ ಬಾಡಿಯನ್ನ ಎಸೆದು ಹೋಗಿದ್ರು ಕಿಲಾಡಿಗಳು. ಅಪಾರ್ಟ್ಮೆಂಟ್ ಒಂದರ ಸೆಕ್ಯೂರಿಟಿಯಿಂದ ಪೊಲೀಸ್ನವರಿಗೆ ಮಾಹಿತಿ ಹೋಗುತ್ತೆ. ಕೊಲೆ ನಡೆದು 3 ದಿನಗಳಲ್ಲಿ ಆರೋಪಿ ದರ್ಶನ್ ಅನ್ನು ಅರೆಸ್ಟ್ ಮಾಡ್ತಾರೆ ಪೊಲೀಸ್ನವರು. ಮೈಸೂರಿನಲ್ಲಿ ಡೆವಿಲ್ ಶೂಟಿಂಗ್ಗೆ ತೆರಳಿದ್ದಂತಹ ವೇಳೆ ದರ್ಶನ್ ಅರೆಸ್ಟ್ ಮಾಡ್ತಾರೆ ಪೊಲೀಸ್. ಜೂನ್ 11ರಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ನವರು
ದರ್ಶನನ್ನು ಅರೆಸ್ಟ್ ಮಾಡ್ತಾರೆ. ನೋಡಿ, ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ಅಂತಂದರೆ ಶೆಡ್ಗಾಕ್ತಾರೆ, ಮನಸೋಚ್ಚ ಹಲ್ಲೆ ಮಾಡ್ತಾರೆ, ಆತನ ಕೊಲೆ ಮಾಡ್ತಾರೆ. ಅದಾದ ಮೇಲೆ ತಾರ್ ಜೀಪ್ನಲ್ಲಿ ಆತನನ್ನು ತಂದು, ಶವವನ್ನು ತಂದು ಇದೇ ಸುಮ್ನಹಳ್ಳಿ ಬ್ರಿಡ್ಜ್ ಪಕ್ಕದಲ್ಲೇ, ರಾಜ್ಯ ಕಾಲುವೆ ಮೋರಿ ಪಕ್ಕದಲ್ಲೇ ಬಿಸಾಕಿ ಹೋಗ್ತಾರೆ. ಅಲ್ಲೇ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಅದನ್ನು ನೋಡಿ ಶಾಕ್ ಆಗಿ ಪೊಲೀಸ್ನವರು ಮಾಹಿತಿ ಕೊಡ್ತಾರೆ. ಮಾಹಿತಿ ಆಧರಿಸಿ ಬಂದಂಥ ಪೊಲೀಸ್ನವರು ತನಿಖೆಯನ್ನು ಶುರು ಹಚ್ಕೊಳ್ತಾರೆ. ಅದಾದಮೇಲೆ ಗೊತ್ತಾಗುತ್ತೆ ದರ್ಶನ್ ಇದ್ದಾರೆ ಇದರ ಹಿಂದೆ ಅಂತ. ದರ್ಶನನ್ನು ಮೈಸೂರಿನಲ್ಲಿ 11ನೇ ತಾರೀಕು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದಂಥ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ತಾರೆ. ನೋಡಿ, ಎಲ್ಲಿಂದ ಶುರುವಾದಂಥ ಪ್ರಕರಣದ ವಿಚಾರ, ಎಲ್ಲಿಂದ ಶುರುವಾಯಿತು ಈ ರೇಣುಕಾಸ್ವಾಮಿಯ ಕಿಡ್ನ್ಯಾಪ್, ಎಲ್ಲಿಗೋಗಿ ಮುಟ್ಟಿತು, ಇಂದಿಗೂ ಕೂಡ ಬಗೆಹರಿಯದ ಕಾರಣ ಉಳ್ಕೊಂಡಿದೆ. ಇನ್ನೂ ಕೂಡ ತನಿಖೆ ಕೂಡ ನಡೀತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಪಟ್ಟಣಗೆರೆ ಶೆಡ್ಡಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇದರ ಜೊತೆಗೆ ಸುಮ್ನಹಳ್ಳಿಯಿಂದ ನಾಗೇಂದ್ರ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ವೆಂಕಟೇಶ್, ನೋಡ್ತಾ ಇದ್ದೀವಿ ನಟ ದಾಸ, ಇದರ ಜೊತೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ 2 ವರ್ಷ ಪೂರ್ಣ ಆಗಿದೆ ಇವತ್ತಿಗೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ ವೆಂಕಟೇಶ್. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿದ ಪ್ರಕರಣ ಸಂಬಂಧಪಟ್ಟಂತೆ ದರ್ಶನ್ ಏನು ಪೊಲೀಸರ ಅತಿಥಿಯಾಗಿ ಇಂದಿಗೆ 2 ವರ್ಷ 2024 ಜೂನ್ 11ರ ತಾರೀಕು ಏನು ACP ಚಂದನ್ ನೇತೃತ್ವದ ತಂಡ ಮೈಸೂರಿನಲ್ಲಿ ಇದ್ದಂತಹ ನಟ ದರ್ಶನ್ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಸದ್ಯ ಈಗ ಅವರು ಪರಪ್ರಗ್ರಹ ಜೈಲಿನಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಒಬ್ಬ ನಟ ಯಾವುದೇ ಒಂದು ಸಿನಿಮಾ ಅಥವಾ ಒಂದು ಕಾರ್ಯಕ್ರಮಗಳು ಸೆಲೆಬ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವಂತದ್ದು ಅವರ ಅಭಿಮಾನಿಗಳಿಗೆ, ಕುಟುಂಬಸ್ಥರಿಗೆ ಮತ್ತು ಸ್ವತಃ ಅವರಿಗೆ ಕೂಡ ಸಂತೋಷದ ವಿಚಾರ ಆಗಿರುತ್ತೆ. ಆದ್ರೆ ಈ ರೀತಿಯಾದಂತಹ ಒಂದು ಪ್ರಕರಣದಲ್ಲಿ ನಟ ದರ್ಶನ್ ಅವರು 2 ವರ್ಷಗಳ ಕಾಲ ಪೂರೈಸಿದ್ದಾರೆ ಅಂದ್ರೆ ಅದು ಬೇಸರದ ಸಂಗತಿ ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಒಂದು ಅಭಿಮಾನಿಗಳಿಗೆ. ಸದ್ಯ ಇನ್ಸಿಡೆಂಟ್ ಅಂತ ಸ್ಥಳ ಏನಂತ ಹೇಳಿದ್ರೆ ಇದು ಪಟ್ಟಣಗೆರೆ ಶೆಡ್. ಇದು ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಏನು ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ನೇರವಾಗಿ ಇದೇ ಒಂದು ಶೆಡ್ಗೆ ಕರ್ಕೊಂಡು ಬಂದು ಹಲ್ಲೆಯನ್ನ ಮಾಡ್ತಾರೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡ್ತಿದ್ದಂತ ನಟ ದರ್ಶನ್ ಅವರಿಗೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರೆ ತಂದಿದ್ದೀವಿ ಅಂತ ಹೇಳಿ ವಿಚಾರವನ್ನು ಮುಟ್ಟಿಸ್ತಾರೆ. ಆಗ ನೇರವಾಗಿ ಅಲ್ಲಿಂದ ಬಂದಂತವರೇ ಕೂಡ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡ್ತಾರೆ. ಅವ್ರ ಜೊತೆಯಲ್ಲಿದ್ದಂತವರು ಕೂಡ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆಗ ಅವರು ನಿತ್ರಾಣಗೊಂಡು ಕೈ ಮುಗಿದು ಬೇಡಿಕೊಳ್ತಾರೆ, ಹಲ್ಲೆಯನ್ನ ಮಾಡಬೇಡಿ, ಬಿಟ್ಬಿಡಿ, ಇನ್ನು ಮುಂದೆ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿ. ಆದ್ರೂ ಕೂಡ ಅವರ ಕೋಪ ಕಡಿಮೆ ಆಗೋದಿಲ್ಲ. ಇದೇ ಒಂದು ಕೋಪದಿಂದ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆಯ ಪರಿಣಾಮವಾಗಿ ಆತ ಮೃತಪಡ್ತಾನೆ. ಮೃತಪಟ್ಟ ನಂತರ ಮೃತದೇಹವನ್ನ ವಿಲೇವಾರಿ ಮಾಡಬೇಕು, ಅದನ್ನ ಸಾಕ್ಷಿ ನಾಶ ಮಾಡಬೇಕು ಅಂತ ಹೇಳಿ ಒಂದು ತಾರ್ ಜೀಪ್ ನಲ್ಲಿ ಸೇರಿದಂತೆ ಕಾರ್ಗಳಲ್ಲಿ ತೆಗೆದುಕೊಂಡು ಹೋಗಿ ಸುಮ್ನಳ್ಳಿ ಬ್ರಿಡ್ಜ್ ಬಳಿ ಇಟ್ಟು ಬರ್ತಾರೆ. ಅದಾದ ಬಳಿಕ ಕೂಡ ಈ ಕೇಸ್ಗೆ ಸಂಬಂಧಪಟ್ಟಂತೆ 3 ಜನ ಆರೋಪಿಗಳೇನಿರ್ತಾರೆ ಅವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ಘಟನೆ ಬಗ್ಗೆ ಹೇಳ್ತಾರೆ. ಅಂದ್ರೆ ಒಂದು ಹತ್ಯೆಯನ್ನ ಮಾಡಿದ್ದೇವೆ, ಹಣಕಾಸಿನ ವಿಚಾರವಾಗಿ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ. ಆದ್ರೆ ಇನ್ಸಿಡೆಂಟ್ ಆದಂತಹ ಸ್ಥಳ ಮತ್ತು ಆರೋಪಿಗಳು ಹೇಳ್ತಾ ಇರುವಂತಹ ವಿಚಾರಕ್ಕೆ ಯಾವುದೇ ರೀತಿಯಾದಂತಹ ಸಾಮ್ಯತೆ ಇರಲ್ಲ. ಅನುಮಾನ ಬಂದಂತಹ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದಂತಹ ವೇಳೆಯಲ್ಲಿ ಆಗ ತಳುಕು ಹಾಕಿಕೊಳ್ಳುವಂತದ್ದೇ ನಟ ದರ್ಶನ್ ಅವರ ಹೆಸರು. ಆಗ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ನೇರವಾಗಿ ಆರೋಪಿಗಳನ್ನ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅವರು ಇನ್ಸಿಡೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಪೊಲೀಸರ ಮುಂದೆ ಎಲ್ಲವನ್ನ ಹೇಳ್ತಾರೆ. ಆಗ ದರ್ಶನ್ ಡೆವಿಲ್ ಸಿನಿಮಾದ ಶೂಟಿಂಗ್ ನಲ್ಲಿ ಮೈಸೂರಿಗೆ ತೆರಳಿರ್ತಾರೆ. ಅಲ್ಲಿಂದ ಆತನನ್ನ ಕರ್ಕೊಂಡು ಬಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಇಟ್ಟು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣದಲ್ಲಿ ಒಟ್ಟು 17 ಜನ ಆರೋಪಿಗಳು ಭಾಗಿಯಾಗಿರುವಂತದ್ದು ಕೂಡ ಒಪ್ಕೊಳ್ತಾರೆ. ಹಾಗಾಗಿ ಈ ಒಂದು ತನಿಖೆಯನ್ನು ಮಾಡಿದಂತಹ ವೇಳೆಯಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ನ್ಯಾಯಾಲಯಕ್ಕೂ ಕೂಡ ಸಬ್ಮಿಟ್ ಮಾಡ್ತಾರೆ. ಆಗ ಈ 7 ಜನ ಕೂಡ ಆರೋಪಿಗಳನ್ನ ಪರಪ್ನಗರ ಜೈಲಿಗೆ ಕಳಿಸ್ತಾರೆ. ಆದ್ರೆ ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಒಂದು ಫೋಟೋ ಕೂಡ ವೈರಲ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಕಾರಾಗೃಹಗಳಿಗೂ ಕೂಡ ಶಿಫ್ಟ್ ಮಾಡಲಾಗುತ್ತೆ. ಬಳ್ಳಾರಿ ಜೈಲಿನಲ್ಲಿದ್ದಂತಹ ವೇಳೆಯಲ್ಲಿ ನಟ ದರ್ಶನ್ ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಬೇಲನ್ನು ಪಡೆದುಕೊಳ್ಳುವಂತಹ ವಿಚಾರಕ್ಕೆ ಮುಂದಾಗಿ ಆಪರೇಷನ್ ಅವಶ್ಯಕತೆ ಇದೆ ಅಂತ ಹೇಳಿ ಅಲ್ಲಿಂದ ಬೇಲನ್ನು ಪಡೆದುಕೊಂಡು ಬಂದು ಸುಮಾರು 20 ದಿನಗಳಕ್ಕೂ ಹೆಚ್ಚಿನ ಕಾಲ ಒಂದು BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಾರೆ. ಆದ್ರೆ ನ್ಯಾಯಾಲಯದ ಆದೇಶದಂತೆ ಅವರು ಯಾವುದೇ ಆಪರೇಷನ್ ಅನ್ನು ಕೂಡ ಮಾಡಿಸಿಕೊಳ್ಳದೆ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗಿ ಅಲ್ಲಿಂದ ವಾಪಸ್ ಬಂದು ಐಷಾರಾಮಿ ಜೀವನವನ್ನು ಮಾಡ್ತಾರೆ. ಇದರಿಂದ ನ್ಯಾಯಾಲಯಕ್ಕೆ ಮೋಸ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಆತನ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಆದೇಶವನ್ನು ಎತ್ತಿಡಿದು ಈ ಒಂದು ಆದೇಶ ಏನಿದೆ
ಎಲ್ಲ ನ್ಯಾಯಾಲಯ, ರಾಜ್ಯದ ನ್ಯಾಯಾಲಯ, ಹೈಕೋರ್ಟ್ಗಳಿಗೂ ಕೂಡ ರವಾನೆ ಆಗಬೇಕು. ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ. ತಕ್ಷಣ 7 ಜನ ಆರೋಪಿಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ನಂತರ ಮತ್ತೆ ಪರಪ್ನಗರ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯ ಈವಾಗೂ ಕೂಡ ಕಳೆದ ಕೆಲವು ದಿನಗಳ ಹಿಂದೆ ಕೂಡ ಒಂದು ಜಾಮೀನು ಕೋರಿ ಅರ್ಜಿಯನ್ನು ಹಾಕಿರ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನು 2 ರಿಂದ 3 ವರ್ಷಗಳ ಕಾಲ ಟ್ರಯಲ್ ಅನ್ನ ಮಾಡಬೇಕಾಗುತ್ತಾ, ಆದಷ್ಟು ಬೇಗ ಟ್ರಯಲ್ ಅನ್ನ ಮಾಡಿ ಮುಗಿಸಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಂತ ಸಾಕ್ಷಿಗಳ ವಿಚಾರಣೆಯನ್ನ ಮಾಡಿ ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಬರುವ ಮೇ ತಿಂಗಳವರೆಗೂ ಕೂಡ ನಟ ದರ್ಶನ್ ಅವರಿಗೆ ಯಾವುದೇ ರೀತಿಯಾದಂತಹ ಬೇಲ್ ಇಲ್ಲ. ಕಾರಣ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಮತ್ತೆ ಈಗ ಟ್ರಯಲ್ ಆರಂಭ ಆಗಿರೋದ್ರಿಂದಾಗಿ ಸಾಕ್ಷಿಗಳ ವಿಚಾರಣೆ ಕೂಡ ಆಗ್ತಾ ಇದೆ. ಸೊ ಮುಂದಿನ ಮೇ ತಿಂಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಈಗಾಗಲೇ ಸಾಕ್ಷಿ ವಿಚಾರಣೆಗಳು ಕೂಡ ಆಗ್ತಾ ಇದೆ. ಇಲ್ಲಿ ಸಾಹಸದಿಂದ ಸನ್ಯಾಸಿ ಕೆಟ್ಟ ಅನ್ನುವಂತಹ ಒಂದು ಮಾತಿದೆ, ಅದು ದರ್ಶನ್ ಅವರ ಬದುಕಿಗೆ ಸೂಕ್ತವಾಗಿ ಅನ್ವಯಿಸುತ್ತೆ. ಆ ದಿನ ಏನಾದರೂ ಜೊತೆಯಲ್ಲಿದ್ದಂತವರು ಕೂಡ ದರ್ಶನ್ ಅವರಿಗೆ ಒಂದು ಬುದ್ಧಿಯನ್ನ ಹೇಳಿ ಕಾನೂನಿನ ಹೋರಾಟವನ್ನು ಮಾಡೋಣ, ಕಾನೂನಿನ ಮೂಲಕ ಈತನಿಗೆ ಬುದ್ಧಿ ಕಲಿಸೋಣ ಅಂತ ಹೇಳಿ ಒಂದು ಮಾತೇಳಿ ಅವರಿಗೆ ಹೇಳಿದಿದ್ರೆ ಬಹುಶಃ ಇವತ್ತು ದರ್ಶನ್ ಅವರಿಗೆ ಈ ಒಂದು ಪರಿಸ್ಥಿತಿ ಬರ್ತಾ ಇದ್ದಿಲ್ಲ ಅಂತ ಕಾಣುತ್ತೆ. ಶಿವು. ಓಕೆ ವೆಂಕಟೇಶ್, ಹಾಗೆ ಹೋಲ್ಡ್ ನಲ್ಲಿರಿ, ಮತ್ತೆ ಮಾತನಾಡಿಸ್ತೀರಿ. ಇದ್ರ ಜೊತೆಗೆ ನಾಗೇಂದ್ರ ಕೂಡ ಸುಂದರಳಿಂದ ಲೈವ್ ನಲ್ಲಿ ಇದ್ದಾರೆ, ಮಾತನಾಡ್ಸೋಣ. ನಾಗೇಂದ್ರ, ನೋಡ್ತಾ ಇದ್ದೀವಿ ದರ್ಶನ್ಗೆ ಇವತ್ತು 2 ವರ್ಷ. ನಾವೊಂಥರ ಹೆಂಗೆ ಅಂದ್ರೆ ಬರ್ತ್ಡೇ ಮತ್ತೊಂದು ಮಗದೊಂದು ಆಚರಣೆ ಮಾಡ್ತಾರಲ್ಲ, ಈಗ 2 ವರ್ಷ ಅಂತ ಹೇಳಿ ನಾವು ನೋಡಿ ಯಾವ ರೀತಿಯಾಗಿ ಸುದ್ದಿ ಮಾಡ್ತಾ ಇದ್ದೀವಿ ಅಂತ. ಇನ್ನು ಸ್ಥಳದಲ್ಲಿ ಇದ್ದೀರಿ, ಅಪ್ಡೇಟ್ಸ್ ಕೊಡೋದಾದ್ರೆ ನಾಗೇಂದ್ರ. ಶಿವು, ಹೌದು. ಯಾಕೆಂತಂದರೆ ಈಗ ದರ್ಶನ್ ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಇಂದಿಗೆ 2 ವರ್ಷ ಆಗಿರ್ತಕ್ಕಂಥದ್ದು. ಈ ಪ್ರಕರಣ ರಾಜ್ಯಾದ್ಯಂತ ಭಾಳ ಸದ್ದು ಕೂಡ ಮಾಡಿತ್ತು. ಯಾಕೆಂತಂದರೆ ಅವರೊಬ್ಬ ಫೇಮಸ್ ನಟ ಆಗಿರೋದ್ರಿಂದ ಹಾಗೂ ಅವರಿಗೆ ಸಾಕಷ್ಟು ರಾಜ್ಯಾದ್ಯಂತ ಏನು ಅಭಿಮಾನಿಗಳು ಕೂಡ ಇರೋದ್ರಿಂದ ಈ ಒಂದು ಪ್ರಕರಣವನ್ನು ಭಾಳ ಏನು ಪೊಲೀಸ್ನವರು ಅಥವಾ ಸರ್ಕಾರ ಆಗ್ಬೋದು ಅಥವಾ ಗಂಭೀರವಾಗಿ ಪರಿಗಣಿಸಿದ್ರು. ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು ಡೀಟೇಲ್ಸ್ ಕೊಡೋದಾದರೆ, ಯಾಕೆಂತಂದರೆ ಅವರು ಕೊಲೆ ಮಾಡಿದ ನಂತರ ಆ ವ್ಯಕ್ತಿಯನ್ನು ರೇಣುಕಾಸ್ವಾಮಿಯನ್ನು ತಗೊಂಬಂದು ನಾವು ಇಲ್ಲಿ ಒಂದು ದೃಶ್ಯಗಳಲ್ಲಿ ಕೂಡ ನೀವು ನೋಡ್ಬೋದು, ಇದೇ ಒಂದು ಸ್ಪಾಟಲ್ಲಿ ಎಸೆದು ಹೋಗಿರ್ತಾರೆ. ಅಂದರೆ ಈ ಒಂದು ಸ್ಪಾಟ್ ಏನಂತಂದರೆ ಈ ಸುಮನಹಳ್ಳಿಯಿಂದ ನಾಗರಬಾವಿಗೆ ಹೋಗುವಂಥ ರಸ್ತೆ ಇದು, ರಿಂಗ್ ರೋಡು. ಈ ರೋಡ್ನಲ್ಲಿರ್ತಕ್ಕಂಥ ಸತ್ವ ಅನ್ನೋ ಅಪಾರ್ಟ್ಮೆಂಟ್ ಮುಂದೆ ಇರ್ತಕ್ಕಂಥ ಒಂದು ದೊಡ್ಡ ಮೋರಿ ಇದು. ಈ ಮೋರಿ ಹತ್ರ ಬಂದು ಆ ಶವವನ್ನು ಎಸೆದು ಬಿಟ್ಟು ಹೋಗಿರ್ತಾರೆ. ಆ ಒಂದು ಶವವನ್ನು ಎಸೆದು ಹೋಗುವಂಥ ಸಂದರ್ಭದಲ್ಲಿ ಈ ಅಪಾರ್ಟ್ಮೆಂಟ್ನಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಕೂಡ ಅದನ್ನು ನೋಡಿರ್ತಾರೆ. ಅದನ್ನು ನೋಡಿ ನಂತರ ಅವರು ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ತದನಂತರ ಪೊಲೀಸ್ನವರು ಇಲ್ಲಿಗೆ ಬಂದು ಆ ಶವವನ್ನು ಸ್ಟೇಷನ್ಗೆ ಅಥವಾ ಏನು ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕೂಡ ಕರ್ಕೊಂಡು ಹೋಗಿರ್ತಾರೆ. ಆ ಮರಣೋತ್ತರ ಪರೀಕ್ಷೆಯ ನಂತರ ಒಂದಷ್ಟು ಇಬ್ಬರು ದರ್ಶನನ ಒಂದಿಬ್ಬರು ಸಹಚರರು ಕೂಡ ಪೊಲೀಸ್ ಸ್ಟೇಷನ್ಗೆ ಸ್ವಯಂ ಪ್ರೇರಿತವಾಗಿ ಹೋಗಿ ತಾವೇ ಕೊಲೆ ಮಾಡಿದ್ದು ಅಂತ ಕೂಡ ಹೇಳ್ಕೊಂಡಿರ್ತಾರೆ. ಆದರೆ ಪೊಲೀಸರಿಗೆ ಅಲ್ಲಿ ಅನುಮಾನ ಕೂಡ ಶುರುವಾಗಿರುತ್ತೆ. ಅನುಮಾನ ಶುರುವಾದ ನಂತರ ಪೊಲೀಸ್ನವರು ತನಿಖೆಯನ್ನು ಮುಂದುವರಿಸ್ತಾರೆ. ಅವರನ್ನು ವಿಚಾರಣೆಗೆ ಒಳಪಟ್ಟಿಸಂಥ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಹೊಸ ತಿರುವು ಕೂಡ ಸಿಗುತ್ತೆ. ಅದೇನು ಅಂತಂದರೆ, ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ದರ್ಶನ್ ನಿಮ್ಮನ್ನು ಕರೀತಾ ಇದ್ದಾರೆ ಅಂತ ಹೇಳಿ ಕರೆಸ್ಕೊಂಡು ಅವರನ್ನು ಪಟ್ಟಣಗೆರೆಯ ಶೆಡ್ಡಲ್ಲಿ ತುಂಬ ವಿಚಿತ್ರವಾಗಿ, ಅಂದರೆ ಮನಸ್ಸೋ ಇಚ್ಛೆ ಥಳಿಸಿ ಅವರನ್ನು ಕೊಲೆ ಮಾಡಿರ್ತಾರೆ. ಕಾರಣ ಏನಂತಂದರೆ, ಏನು ಪವಿತ್ರ ಗೌಡ ಅಂತಕ್ಕಂಥವ್ರಿಗೆ ಏನು ನಟ ದರ್ಶನ್ ಅವರ ಪ್ರೇಯಸಿ ಇದ್ದರು ಪವಿತ್ರ ಗೌಡ, ಆ ಪ್ರೇಯಸಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಅವನನ್ನು ಕರೆಸ್ಕೊಂಡು ಈ ರೀತಿ ಹಲ್ಲೆ ಕೂಡ ಮಾಡಿರ್ತಾರೆ. ಆ ರೇಣುಕಾಸ್ವಾಮಿ ಕೂಡ ಮೂಲತಃ ದರ್ಶನ್ ಅವರ ಅಭಿಮಾನಿಯೇ ಆಗಿರ್ತಾರೆ. ಹಾಗಾಗಿ ದರ್ಶನ್ ಕರೀತಾ ಇದ್ದಾರೆ ಅನ್ನೋ ಒಂದು ಖುಷಿ ಮತ್ತು ಕಾರಣಕ್ಕೆ ಅವನು ಬಂದಿರ್ತಾನೆ. ಆ ಬಂದಂಥ ಸಂದರ್ಭದಲ್ಲಿ ಅವನನ್ನು ಪಟ್ಟಣಗೆರೆಯ ಶೆಡ್ಡಲ್ಲಿ ಕೂಡ ಹೊಡೆದಿರ್ತಾರೆ. ಇನ್ನು ಅಲ್ಲಿ ಹೊಡೆದು ಥಳಿಸಿ ಹಲ್ಲೆ ಮಾಡಿದಾಗಂಥ ಸಂದರ್ಭದಲ್ಲಿ ಅವನು ಅಲ್ಲೇ ಆ ಸ್ಥಳದಲ್ಲೇ ಸಾವನ್ನು ಕೂಡ ಅಪ್ಪಿರ್ತಾನೆ. ಆ ಒಂದು ಸಾವನ್ನಪ್ಪಿದ ನಂತರ ಆ ದರ್ಶನ್ ಸಹಚರರು ಏನಿರ್ತಾರೆ ಅವರು ಆ ಒಂದು ಶವವನ್ನು ಈ ಒಂದು ಸ್ಥಳಕ್ಕೆ ತಂದು ಎಸೆದು ಹೋಗಿರ್ತಾರೆ. ಈ ಎಸೆದು ಹೋದಂಥ ಸಂದರ್ಭದಲ್ಲಿ ಏನು ಸೆಕ್ಯೂರಿಟಿ ಪೊಲೀಸ್ನವರಿಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿರ್ತಾನೆ. ಈಗ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ 2 ವರ್ಷ ಆದರೂ ಕೂಡ ಇನ್ನೂ ದರ್ಶನ್ಗೆ ಬೇಲ್ ಕೂಡ ಆಗಿಲ್ಲ. ಯಾಕಂತಂದರೆ 2 ವರ್ಷಗಳಿಂದ ಕೂಡ ಬೇಲ್ಗೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಆದರೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿರೋದ್ರಿಂದ ಇನ್ನೂ ಕೂಡ ಬೇಲ್ ಮಂಜೂರು ಆಗಿರೋದಿಲ್ಲ. ಶಿವು, ಅದ್ರ ಜೊತೆಗೆ ವೆಂಕಟೇಶ್ ಲೈವ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ.